ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಕರ್ನಾಟಕವನ್ನು ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ 3 ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಕರಾವಳಿ, ಎರಡನೇದು ಮಲೆನಾಡು, ಮೂರನೇದು ಬಯಲುಸೀಮೆ. ಮೊದಲನೇದು ಕರಾವಳಿ. ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಎರಡೂ ಲಭಿಸಿದ್ದು, ಕರಾವಳಿ ಪ್ರಾಕೃತಿಕ ವಿಭಾಗವು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ. ಇದು ದಕ್ಷಿಣದಲ್ಲಿ ಮಂಗಳೂರಿನಿಂದ ಹಿಡಿದು ಉತ್ತರದಲ್ಲಿ ಕಾರವಾರದವರೆಗೆ ಹಬ್ಬಿದೆ. ಇದರ ಉದ್ದ ಸರಿಸುಮಾರು 320 ಕಿಲೋಮೀಟರ್ ಇದ್ದು, ಅಗಲ 12 ರಿಂದ 64 ಕಿಲೋಮೀಟರ್ ಇದೆ. ದಕ್ಷಿಣದಲ್ಲಿ ಅಗಲವಾಗಿದ್ದು ಉತ್ತರ ಕಡೆಗೆ ಹೋಗ್ತಿದ್ದಂತೆ ಕಡಿದಾಗುವ ಈ ಕರಾವಳಿ ಸುಮಾರು ಸಮುದ್ರ ಮಟ್ಟಕ್ಕಿಂತ 200 ಮೀಟರ್ ಎತ್ತರವಾಗಿದೆ. ಈ ಕರಾವಳಿಯನ್ನು ಕೆನರಾ ಅಥವಾ ಕರ್ನಾಟಕದ ಕರಾವಳಿ ಅಂತೇಳಿ ಕರಿತೀವಿ. ಕರಾವಳಿಯ ಉದ್ದಕ್ಕೂ ಅನೇಕ ಬಂದರುಗಳನ್ನ ನೋಡ್ಬೋದು. ಅದರಲ್ಲಿ ನವಮಂಗಳೂರು ಬಂದರು ಅತ್ಯಂತ ಪ್ರಸಿದ್ಧವಾಗಿದೆ. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದೇ ಕರಿತೀವಿ. ಗೇಟ್ ವೇ ಆಫ್ ಕರ್ನಾಟಕ ಅಂತ ಹೇಳಿ ಕರಿತೀವಿ. ಮತ್ತು ಇನ್ನೂ ಅನೇಕ ಬಂದರುಗಳೆಂದರೆ ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ, ಬೇಲೆಕೆರೆ ಮತ್ತು ಹೊನ್ನಾವರಗಳಂಥ ಮೀನುಗಾರಿಕೆ ಬಂದರುಗಳನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಅನೇಕ ಸುಂದರ ಸಮುದ್ರ ತೀರಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತೆ. ಮಂಗಳೂರು ಸಮೀಪದ ಸೋಮೇಶ್ವರ, ಉಳ್ಳಾಳ, ಪಾಣಂಬೂರು, ಉಡುಪಿ ಸಮುದ್ರದ ಸಮೀಪದ ಮಲ್ಪೆ, ಕಾರವಾರ, ಹೊನ್ನಾವರ ಸಮೀಪದ ಮುರುಡೇಶ್ವರ, ಮಾರವಂತೆ, ಗೋಕರ್ಣ ಸಮೀಪದ ಓಂ ಬೀಚ್ ಪ್ರಮುಖವಾಗಿವೆ. ಕರಾವಳಿ ಜನರ ಮುಖ್ಯ ವೃತ್ತಿ ಬಂದು ಮೀನುಗಾರಿಕೆ. ಇದ್ರ ಜೊತೆಗೆ ಕೃಷಿನೂ ಸಹ ಮಾಡ್ತಾರೆ. ಮತ್ತು ಇಲ್ಲಿ ಬೆಳೀತಕ್ಕಂಥ ಬೆಳೆ ಯಾವುದಪ್ಪ ಅಂದರೆ ಗೋಡಂಬಿ, ತೆಂಗು, ಅಡಿಕೆ, ಏಲಕ್ಕಿ, ಭತ್ತ. ಕರಾವಳಿ ಪ್ರದೇಶಕ್ಕೆ ಸೇರಿರ್ತಕ್ಕಂಥ ಜಿಲ್ಲೆಗಳು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಾಗಿವೆ. ಎರಡನೆಯದ್ದು ಮಲೆನಾಡು. ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳ ಭಾಗವನ್ನು ನಾವು ಮಲೆನಾಡು ಅಂತ ಹೇಳಿ ಕರಿತೀವಿ. ಇದನ್ನೇ ಸಹ್ಯಾದ್ರಿ ಬೆಟ್ಟ ಅಂತಲೂ ಕೂಡ ಕರೆಯೋದು. ಇದು ಉದ್ದ 650 ಕಿಲೋಮೀಟರ್ ಇದ್ದು, ಅಗಲ 50 ರಿಂದ 76 ಕಿಲೋಮೀಟರ್ ಇದೆ. ಮತ್ತು ಇದು ಸಮುದ್ರ ಮಟ್ಟಕ್ಕಿಂತ 900 ರಿಂದ 1500 ಮೀಟರ್ ಎತ್ತರವಾಗಿದ್ದು, ಇಲ್ಲಿ 200 ಸೆಂಟಿಮೀಟರಷ್ಟು ಗಿಂತ ಜಾಸ್ತಿ ಮಳೆ ಬರುತ್ತೆ. ಇಲ್ಲಿ ಪ್ರಮುಖವಾದ ಶಿಖರಗಳನ್ನ ನಾವು ನೋಡ್ಬೋದು. ಮುಳ್ಳಯ್ಯನಗಿರಿ, ಕುದುರೆಮುಖ, ಕಲ್ಹತ್ಗಿರಿ ಆ ಥರ ಬೆಟ್ಟಗಳನ್ನ ನೋಡ್ಬೋದು. ಇದರಲ್ಲಿ ಮುಳ್ಳಯ್ಯನಗಿರಿ 1913 ಮೀಟರ್ ಇದ್ದು, ಇದು ರಾಜ್ಯದಲ್ಲೇ ಅತಿ ಎತ್ತರವಾದ ಬೆಟ್ಟ ಹಾಗೂ ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ. ಇಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಘಾಟ್ಗಳನ್ನ ನಾವು ನೋಡ್ಬೋದು. ಮೊದಲನೇದು ಚಾರ್ಮುಡಿ ಘಾಟ್, ಶಿರ್ಡಿ ಘಾಟ್, ಆಗುಂಬೆ ಘಾಟ್ ಮತ್ತು ಹುಲಿಕಲ್ ಘಾಟ್. ಚಾರ್ಮುಡಿ ಘಾಟ್ ಬಂದು ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವೆ ಸಂಕಲ್ಪವನ್ನು ಕಲ್ಪಿಸಿದ್ರೆ, ಶಿರ್ಡಿ ಘಾಟ್ ಹಾಸನ, ಸಕಲೇಶಪುರ, ಮಂಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಮೂರನೇದು ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕವನ್ನು ಕಲ್ಪಿಸಿದ್ರೆ, ಹುಲಿಕಲ್ ಘಾಟ್ ಇದು ಶಿವಮೊಗ್ಗ ಮತ್ತು ಕುಂದಾಪುರ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಮತ್ತಿಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಜಲಪಾತಗಳನ್ನ ನೋಡ್ಬೋದು. ಅದರಲ್ಲಿ ಜೋಗ್ ಫಾಲ್ಸ್ ಇದು ಭಾರತದಲ್ಲೇ ಎತ್ತರವಾದ ಜಲಪಾತ ಆಗಿದ್ದು, ಇದು ಶರಾವತಿ ನದಿಯಿಂದ ಹುಡ್ತಕ್ಕಂಥದ್ದು. ಮತ್ತು ಬೇರೆದು ಯಾವುದಪ್ಪ ಅಂದರೆ ಗೋಕಾಕ್, ಶಿವನ ಸಮುದ್ರ, ಅಪ್ಪಿ ಫಾಲ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಅಧಿಕವಾಗಿ ಕಾಫಿ ಬೆಳೆಯೋದ್ರಿಂದ ಚಿಕ್ಕಮಗಳೂರನ್ನು ಕಾಫಿನಾಡು ಅಂತೇಳಿ ಕರಿತೀವಿ. ಕೊಡಗು ಜಿಲ್ಲೆಯನ್ನು ತಂಪಾದ ವಾತಾವರಣ ಇರೋದರಿಂದ ಕರ್ನಾಟಕದ ಕಾಶ್ಮೀರ ಅಂತೇಳಿ ಕರಿತೀವಿ. ಕೊಡಗು ಜಿಲ್ಲೆಯನ್ನು ಅತಿ ಹೆಚ್ಚು ಕಿತ್ತಳೆ ಹಣ್ಣನ್ನು ಬೆಳೆಯೋದ್ರಿಂದ ಕಿತ್ತಳೆ ನಾಡು ಅಂತೇಳಿ ಕರಿತೀವಿ. ಈ ಒಂದು ಮಲೆನಾಡು ಪ್ರದೇಶವನ್ನು ಜೀವ ವೈವಿಧ್ಯ ವಲಯ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತೇಳಿ ಘೋಷಿಸಲಾಗಿದೆ. ಮಲೆನಾಡು ಪ್ರದೇಶಕ್ಕೆ ಸೇರಿರ್ತಕ್ಕಂತಹ ಜಿಲ್ಲೆಗಳು ಯಾವುದಪ್ಪ ಅಂದರೆ ಹಾಸನ, ಕೊಡಗು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಇವು ಮಲೆನಾಡು ಪ್ರದೇಶಕ್ಕೆ ಸೇರಿರ್ತಕ್ಕಂತಹ ಜಿಲ್ಲೆಗಳಾಗಿವೆ. ಮೂರನೇದು ಒಂದು ಬಯಲುಸೀಮೆ ಮೈದಾನ ಅಂತ ಕರಿತೀವಿ. ಇದು ಸಮುದ್ರ ಮಟ್ಟಕ್ಕಿಂತ 450 ರಿಂದ 760 ಮೀಟರ್ ಎತ್ತರವಾಗಿದ್ದು, ಇದನ್ನು 2 ವಿಭಾಗವಾಗಿ ನಾವು ವಿಭಾಗಿಸ್ತೀವಿ. ಮೊದಲನೇದು ಉತ್ತರ ಬಯಲುಸೀಮೆ, ಎರಡನೆಯದು ದಕ್ಷಿಣ ಬಯಲುಸೀಮೆ ಅಂತ.